ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ಸ್ಟಾ ಕುಕಿಂಗ್ ವ್ಲಾಗ್. ಸೊ ಗೈಸ್, ನೀವೆಲ್ಲರೂ ಒಂದೇ ಥರ ಬಿರಿಯಾನಿ ತಿಂತಾಯಿದ್ದೀರಾ ಇಲ್ವಾ? ಬರೀ ಆಮ್ಲೆಟ್ ತಿಂತಾಯಿದ್ದೀರಾ. ಸೊ ನಾವಿವತ್ತು ಮಾಡ್ತಾಯಿದ್ದೀರಿ ಮೊಟ್ಟೆ ಬಿರಿಯಾನಿ. ಸೊ ಹೆಂಗೆ ಮಾಡೋದಂತ ನೋಡೋಣವಾ? ಈಗ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 5ರಿಂದ 6 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಟರ್ಮರಿಕ್, ಖಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ಆಮೇಲೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಗೈಸ್, ನಾವು ಮೊಟ್ಟೆನ ಹಾಗೆ ಹಾಕಿದ್ರೆ ಅದಕ್ಕೆ ಉಪ್ಪು ಖಾರ ಹತ್ಕೊಳಲ್ಲ. ಸೊ ನಾವು ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಉಪ್ಪು ಖಾರ ಹತ್ತುತ್ತೆ. ನೆಕ್ಸ್ಟ್ ನಾವು ಕುಕ್ಕರಲ್ಲಿ ಒಂದು 5 to 6 ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಆಮೇಲೆ ಸ್ಪೈಸಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆದಮೇಲೆ ನಾವು ಆನಿಯನ್ ಚಿಕ್ಕದಾಗಿ ಎತ್ತಿಟ್ಕೊಂಡಿರೋ ಆನಿಯನ್ನ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳುವ. ಈರುಳ್ಳಿ ಬಂದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾನು ಒಂದು 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಇಲ್ಲ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಹಂಗೆ ಕೊಡುತ್ತೆ. ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಬಂದು ನೀಟಾಗಿ ಫ್ರೈ ಆಗಬೇಕು. ಮೊದಲಿಗೆ ಈರುಳ್ಳಿಗಿಂತ ಜಾಸ್ತಿ ಟೊಮೊಟೊ ನೀಟಾಗಿ ಫ್ರೈ ಆಗಬೇಕು. ಆಮೇಲೆ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಪುದೀನ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಆಯಿಲ್ ಬಿಡಬೇಕು. ಆಮೇಲೆ ನಾವು 1 ಸ್ಪೂನ್ ಚಿಕನ್ ಪೌಡರ್, 1 ಸ್ಪೂನ್ ಟರ್ಮರಿಕ್, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಕೊರೆಂಡರ್ ಪೌಡರ್, 1 ಸ್ಪೂನ್ ಸಾಲ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್, ಇದನ್ನು ಕೂಡ ಆಯಿಲ್ ಬೀರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಗೈಸ್, ನಾನಿಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ತಾಯಿದ್ದೀನಿ. ಆಮೇಲೆ ನೀವು ಎಷ್ಟು ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಹಾಕೋದು. ಸೊ ಗೈಸ್, ನೀವೇ ನೋಡ್ತಿರ್ಬೋದು, ನಾನಿವಾಗ 4 ಲೋಟ ನೀರು ಹಾಕಿದ್ದೀನಿ. ಈ ನೀರು ನೀಟಾಗಿ ಕುದಿ ಬರಬೇಕು. ಕುದಿ ಬರೋವರೆಗೂ ಸ್ವಲ್ಪ ಕಾಯನ್ವಾ? ಸೊ ಗೈಸ್, ನೀವೇ ನೋಡ್ತಾ ಇರ್ಬೋದು, ಇದು ಬಂದು ಕುದೀತಾ ಇದೆ. ನೆಕ್ಸ್ಟು ನಾನು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ 2 ಲೋಟ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೀವು 3 ಲೋಟಕ್ಕೆ 6 ಲೋಟ ಆ ಥರ ಹಾಕ್ಕೋಬೋದು. ಸೊ ನೆಕ್ಸ್ಟು ನಾನು ಇದಕ್ಕೆ ಆವಾಗಲೇನು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಆ ಮೊಟ್ಟೆನ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕುದಿ ಬಂತಿದ್ದಂಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು. ಗಾಯ್ಸ್, ನಾವು ಆವಾಗಲೂ ಉಪ್ಪು ಹಾಕಿದ್ವಿ, ಬಟ್ ಸ್ವಲ್ಪ ಹಾಕಿದ್ವಿ. ನೀವು ನೋಡ್ಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಕುದಿ ಬರ್ತಿದ್ದಂಗೆ ನಾವು ಕುಕ್ಕರ್ ಮುಚ್ಚಿ ವಿಸಲ್ ಇಟ್ಟು ಒಂದು 2 ವಿಸಲ್ ಕೂಗ್ಸಿದ್ರೆ ಸಾಕು, ನಮ್ಮ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ಗೈಸ್, ವಿಸಲ್ ಹೋಗಿದೆ, ನಮ್ಮ ಮೊಟ್ಟೆ ಬಿರಿಯಾನಿ ರೆಡಿ ಆಗಿದೆ. ಗೈಸ್, ನಾವೇನು ಎಗ್ ಬಿರಿಯಾನಿ ಮಾಡಿದ್ರಲ್ಲ, ನಾವು ಇದನ್ನು ಹಂಗೆ ಮಿಕ್ಸ್ ಮಾಡೋಕ್ಕೆ ಹೋದರೆ ಮೊಟ್ಟೆ ಎಲ್ಲ ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೆ ಮೊಟ್ಟೆನೆಲ್ಲ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಆಮೇಲೆ ಫಸ್ಟ್ ರೈಸಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆದಮೇಲೆ ಆಮೇಲೆ ನಾವೇನು ಎತ್ತಿಟ್ಕೊಂಡಿದ್ರಲ್ಲ ಆ ಎಗ್ನ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ಕೊಡುವ. ಸೊ ಗೈಸ್, ನೀವೇ ನೋಡ್ತಾ ಇರ್ಬೋದು, ಇದು ಎಷ್ಟು ಸಖತ್ತಾಗಿದೆ, ಸೂಪರಾಗಿರುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ. ಇಲ್ಲಿ ಒಂದೇ ಥರ ಫುಡ್ ತಿನ್ನೋ ಬದಲು ಈ ಥರ ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.